ಮಧುಗಿರಿಯ ಕಾರ್ಯಕ್ರಮದಲ್ಲಿ 3 ಪಕ್ಷಗಳ ನಾಯಕರ ಸಂಗಮ. ಬೃಹತ್ ಚೆಕ್ ಡ್ಯಾಂ ಕಂ ಸೇತುವೆಯನ್ನ ಸೋಮಣ್ಣರಿಂದ ಲೋಕಾರ್ಪಣೆ. ಮಧುಗಿರಿ ತಾಲೂಕಿನ ಕೊಡಿಗೇನಹಳ್ಳಿ ಹೋಬಳಿಯ ಕಲಿದೇವಪುರ ತಿಂಗಳೂರು ಬಳಿ ಚೆಕ್ ಡ್ಯಾಂ ಕಂ ಬ್ರಿಡ್ಜ್ ಹಾಗೂ ಜಯಮಂಗಲಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಬೃಹತ್ ಚೆಕ್ ಡ್ಯಾಂ ಅನ್ನ ಕೇಂದ್ರ ರೈಲ್ವೆ ಸಚಿವ ಸೋಮಣ್ಣ ಉದ್ಘಾಟನೆ ಮಾಡಿದ್ರು. ಇನ್ನು ಈ ವೇಳೆ ಕಾರ್ಯಕ್ರಮದಲ್ಲಿ ಶಾಸಕ ಕೆಎನ್ ರಾಜಣ್ಣ ಸೇರಿ ಕಾಂಗ್ರೆಸ್ ಹಾಗೂ ಮೈತ್ರಿ ಮುಖಂಡರು ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಇನ್ನು ಈ ವೇಳೆ ಮಾತನಾಡಿದ ಕೇಂದ್ರ ರೈಲ್ವೆ ಸಚಿವ ಸೋಮಣ್ಣ, ಕಾಂಗ್ರೆಸ್, ಜೆಡಿಎಸ್ ಹಾಗೂ ಬಿಜೆಪಿ 3 ಪಕ್ಷಗಳ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಮಹಾ ಸಂಗಮಕ್ಕೆ ಸಾಕ್ಷಿಯಾಗಿದೆ ಎಂದಿದ್ದಾರೆ. ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಕ್ಷೇತ್ರದ ಅಭಿವೃದ್ಧಿಯೇ ನಮ್ಮ ಪ್ರಮುಖ ಗುರಿಯಾಗಿದೆ. ನಾನು ರಾಜಣ್ಣ ಕಳೆದ 40 ವರ್ಷಗಳಿಂದ ಸ್ನೇಹಿತರು. ಅವರು ಬಡವರು ಹಾಗೂ ಕ್ಷೇತ್ರದ ಅಭಿವೃದ್ಧಿಯ ವಿಚಾರದಲ್ಲಿ ಸದಾ ಮುಂಚೂಣಿಯಲ್ಲಿರುವ ನಾಯಕರು ಎಂದು ರಾಜಣ್ಣ ಅವರನ್ನ ಹಾಡಿ ಹೊಗಳಿದ್ರು. ಬಳಿಕ ಮಾತನಾಡಿದ ಸೋಮಣ್ಣ, ಮಧುಗಿರಿ ಜಿಲ್ಲೆಯ ಜನರಿಗೆ ಗುಡ್ ನ್ಯೂಸ್ ನೀಡಿದ್ರು. ಶೀಘ್ರದಲ್ಲಿಯೇ ಸೀಮಾಂಧ್ರ ಗಡಿಯ ಮಡಕ್ಷಿರ, ಮಧುಗಿರಿ ಹಾಗೂ ಕೊರಟಗೆರೆ ಭಾಗಗಳಲ್ಲಿ ಶೀಘ್ರದಲ್ಲಿಯೇ ರೈಲ್ವೆ ಕಾಮಗಾರಿಯನ್ನ ಆರಂಭಿಸಲಾಗುವುದೆಂದು ತಿಳಿಸಿದ್ದಾರೆ. ಕಾರ್ಯಕ್ರಮಗಳು ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಒಂದಕ್ಕಿಂತ ಒಂದು ಸಾಮಾನ್ಯ ಜನರಿಗೆ ತಕ್ಷಣವೇ ತಲುಪತಕ್ಕಂಥದ್ದಿದೆ. ಇಲ್ಲೇನಾದ್ರೂ ನೀರು ನಿಂತು ತುಂಬಾ ನೀರು ನಿಂತಾಗ ಇಲ್ಲಿಂದ ಇದು ಆಗ್ತಕ್ಕಂಥ ಗ್ರೌಂಡ್ ವಾಟರು ಏನು ಈ ಭಾಗದಲ್ಲಿ ಸುಮಾರು 7-8 ಕಿಲೋಮೀಟರ್ ದೂರ ಯಾರು 500-600 ಅಡಿಯಲ್ಲಿ ಬೋರ್ವೆಲ್ಗಳು ತೆಗೆದಿದ್ರು ಅವರೆಲ್ಲರಿಗೂ ಕೂಡ ಬೋರ್ವೆಲ್ಗಳು ಇನ್ನ ಶಾಶ್ವತವಾಗಿ ಬರ್ತಾ ಹೋಗುವ ಪರಿಸ್ಥಿತಿಗೆ ಬರೋದಿಲ್ಲ. ನನಗನ್ನಿಸ್ತದೆ ಇಂಥ ದೂರದೃಷ್ಟಿಯ ಕೆಲಸಗಳು ಸಾಕಷ್ಟು ಆಗಬೇಕಾಗಿದೆ. ಇದರ ಅಧ್ಯಕ್ಷ ಯಾರು ಮೈಟಿವ್ ಎಲ್ಲಿದ್ದಾರೆ, ಸುರೇಶ್ ಮೇಟಿ. ನಾನು ಮೇಟಿಯವರಿಗೆ ಒಂದು ಮಾತನ್ನು ಹೇಳ್ತೀನಿ. ಒಬ್ಬ ಎಕ್ಸಿಬಿಟಿನಿಯರು ನನಗೆ ಖುಷಿ ಆಯ್ತು. ನಾನು ಎಲ್ಲೆಲ್ಲಿ ರಾಜಣ್ಣ ಸಾಹೇಬ್ರದ್ದು ಇಂಥವಿದೆ ನಮಗೆ ಇನ್ನೊಂದು ತಿಂಗಳಲ್ಲಿ ಎಕ್ಸಿಬಿಟ್ಕೊಂಡು ಬರಬೇಕು. ಶಾಸಕ ಕೆಎನ್ ರಾಜಣ್ಣ ಮಾತನಾಡಿ, ಸೋಮಣ್ಣ ಜನಪರವಾಗಿ ಕೆಲಸ ಮಾಡುವ ವ್ಯಕ್ತಿ. ಕ್ಷೇತ್ರದ ರಸ್ತೆಗಳ ಅಭಿವೃದ್ಧಿಗೆ 12 ಕೋಟಿಗೂ ಹೆಚ್ಚು ಹಣವನ್ನ ನೀಡಿದ್ದಾರೆ. ಅಂತರ್ಜಲ ವೃದ್ಧಿಗೆ ಅಗತ್ಯವಿರುವ ಎಲ್ಲಾ ಸಹಕಾರವನ್ನ ನೀಡುತ್ತಿದ್ದಾರೆ. ಈ ಭಾಗದ ಅಂತರ್ಜಲ ವೃದ್ಧಿಗೆ ಚೆಕ್ ಡ್ಯಾಂಗಳ ಅಗತ್ಯವಿದೆ. ಇದರ ಜೊತೆಗೆ ಗೋರೆಡ್ಡಿ ಪಾಳ್ಯದ ಬಳಿ ಚೆಕ್ ಡ್ಯಾಂ ಅಗತ್ಯವಿದ್ದು ಮಂಜೂರು ಮಾಡಲು ವೇದಿಕೆ ಮೇಲೆಯೇ ಸೋಮಣ್ಣ ಬಳಿ ರಾಜಣ್ಣ ಮನವಿಯನ್ನ ಮಾಡಿದ್ದಾರೆ. ಮೇಡಮ್ ಅವ್ರು ಹೇಳಿದಂಗೆ 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ ಏನಾದ್ರು ಇರಲಿ, ಆದರೆ ಈ ಒಂದು ಕಾಮಗಾರಿ ಆಗಲಿಕ್ಕೆ ಸನ್ಮಾನ್ಯ ಸೋಮಣ್ಣವರು ನಮ್ಮ ಕ್ಷೇತ್ರದ ಲೋಕಸಭಾ ಸದಸ್ಯರು ಕೂಡ ಅವರ ಜವಾಬ್ದಾರಿಯನ್ನು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯಿಂದ ಈ ಒಂದು ಹೆಚ್ಚು ರೈತರು ಮತ್ತು ಕೂಲಿ ಕಾರ್ಮಿಕರು ವಾಸ ಮಾಡ್ತಕ್ಕಂಥದ್ದು, ಹಾಗೆಯೇ ಬಹಳಷ್ಟು ಸಮಾಜದಲ್ಲಿ ದುಡಿತಕ್ಕೆ ಒಳಗಾದಂತಹ ಸಮುದಾಯಗಳು ವಾಸ ಮಾಡತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಇಂಥ ಒಂದು ಅದ್ಭುತವಾದಂತಹ ಯಾರು ನಿರೀಕ್ಷಣೆ ಮಾಡಿ, ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಈಗ ನಾವು ಇಷ್ಟು ದೊಡ್ಡದಾಗಿ ಬರ್ತದೆ, ಈ ರೀತಿ ರೈತರಿಗೆಲ್ಲ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅಂತಹ ಒಂದು ರೈತ ಪರವಾದಂತಹ ಉತ್ತಮ ಒಂದು ಕಾರ್ಯವನ್ನ ಸನ್ಮಾನ್ಯ ರೇವಣ್ಣವರ ನೇತೃತ್ವದಲ್ಲಿ ಇವತ್ತು ನೆರವೇರಿದೆ. ಇನ್ನು ಈ ವೇಳೆ ಉಪ ವಿಭಾಗಾಧಿಕಾರಿ ಗೊಟ್ಟೂರು ಶಿವಪ್ಪ, ಡಬಲ್ ಸುರೇಶ್ ಮೇಟಿ, ಎಡಬಲ್ ತಿಪ್ಪೇಸ್ವಾಮಿ, ಸಹಾಯಕ ಇಂಜಿನಿಯರ್ ಮಂಜು ಕಿರಣ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆದಿನಾರಾಯಣ ರೆಡ್ಡಿ, ಬಿಜೆಪಿ ಮುಖಂಡ ಎಲ್ಸಿ ನಾಗರಾಜು ಸೇರಿ 3 ಪಕ್ಷಗಳ ಕಾರ್ಯಕರ್ತರು ಭಾಗಿಯಾಗಿದ್ರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.